ಎಸ್ಐಟಿ ಅಧಿಕಾರಿಗಳಿಂದ ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣರನ್ನ ವಶಕ್ಕೆ ತೆಗೆದುಕೊಂಡು ಬಂಧನಕ್ಕೊಳಪಡಿಸಲಾಗಿದೆ. ನ್ಯೂಸ್ ಫಸ್ಟ್ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋಕ್ಕೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರೋ ಅಂತ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಈಗಾಗಲೇ ತಮಗೂ ಕೂಡ ಮಾಹಿತಿ ಬಂದಿರುತ್ತೆ, ಎಚ್.ಡಿ. ರೇವಣ್ಣರನ್ನ ವಶಕ್ಕೆ ತೆಗೆದುಕೊಂಡು ಬಂಧನ ಆಗಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ಇದರಿಂದ ದೇಶದ ಕಾನೂನು ಎಷ್ಟು ಗಟ್ಟಿ ಇದೆ ಅನ್ನೋದು ಅರ್ಥ ಆಗಿದೆ. ಈ ಕಾನೂನು ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಇವತ್ತು ರೇವಣ್ಣವರು ಕೋರ್ಟ್ಗೆ ಹೋಗಿದ್ರು, ಕೋರ್ಟಲ್ಲಿ ಬೇಲ್ ಸಿಕ್ಕಿಲ್ಲ. ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕಿಡ್ನಾಪ್ ಕೇಸ್ ಇದೆ, ಆ ಕಿಡ್ನಾಪ್ ಕೇಸ್ ಪ್ರಕಾರ ರೇವಣ್ಣವ್ರ ಮೇಲೆ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರದ ಒಂದು ಆತುರವನ್ನು ತೋರ್ತಾ ಇದ್ದೀರಲ್ಲ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವ್ರನ್ನೂ ಕೂಡ ಏರ್ಪೋರ್ಟ್ಗೆ ಹೋದಾಗ ನೀವು ಯಾಕೆ ಅವ್ರ ಹಿಂದೆ ಹೋಗಲಿಲ್ಲ? ಈಗ ಅರೆಸ್ಟ್ ಮಾಡಿದ್ದು ಸರಿ, ಈ ಕ್ರಮನ ಪ್ರಜ್ವಲ್ ರೇವಣ್ಣನ ಓಡೋಗೋಕ್ಕೆ ಬಿಟ್ಟಿದ್ದೀರಲ್ಲ, ಅದನ್ನು ಕೂಡ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು. ಇವತ್ತೇನಾಗಿದೆ, ಈ ಕಾನೂನು ಕ್ರಮವನ್ನು ನಾನು ಸ್ವಾಗತ ಮಾಡ್ತೀನಿ. ಸರ್, ಅವ್ರು ನೇರವಾಗಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಬಿಟ್ಟಿರೋದು ನಾವಲ್ಲ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೇಂದ್ರ ಸರ್ಕಾರದವರು ತೊಗೊಂಬರ್ಬೇಕು ಅಂತ ಪ್ರಧಾನಿಗಳಿಗೆ ಮುಖ್ಯಮಂತ್ರಿಗಳು ಕೂಡ ಲೆಟರ್ ಬರೆದಿದ್ದಾರೆ. ಸರ್ ನೋಡಿ, ಕರ್ನಾಟಕದ ಪೊಲೀಸರು ಕೇಂದ್ರಕ್ಕೆ ಒಂದು ಪತ್ರ ಬರೆದು ಇವ್ರಿಗೆ ಏರ್ಪೋರ್ಟಲ್ಲಿ ಅಲೋ ಮಾಡಬಾರ್ದು ಅಂದಿದ್ರೆ 100% ಅಲೋ ಮಾಡ್ತಾ ಇಲ್ಲ. ಇವರೇನು ಪತ್ರ ಬರೆದಿದ್ದಾರೆ? ಪತ್ರ ಬರೆದಿದ್ದಾರೆ, ತೋರಿಸ್ಲಿ. ಇವರು ಪೊಲೀಸರು ಏನು ಕೇಂದ್ರ ಸರ್ಕಾರಕ್ಕೆ ಇವ್ರು ಬೇಕಾಗಿದೆ, ನಮಗೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಥವಾ ನಾವು ಮುಂಜಾಗ್ರತಾ ಕ್ರಮವಾಗಿ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದರೆ 100% ಏರ್ಪೋರ್ಟ್ ಅಥಾರಿಟಿ ಗ್ಯಾರಂಟಿ ಪೊಲೀಸರ ಮಾತಿಗೆ ಬೆಲೆ ಕೊಡ್ತಾರೆ. ಏರ್ಪೋರ್ಟ್ ಅಥಾರಿಟಿ ಅದನ್ನು ಮಾಡಲೇ ಇಲ್ಲ. ಈಗ ಓಡೋಗಿ ಬಿಟ್ಬಿಟ್ಟು ನರೇಂದ್ರ ಮೋದಿ ಅವ್ರು ಕಳಿಸಿದ್ದಾರೆ, ವೀಸಾ ಯಾರು ಕೊಟ್ಟರು, ಇವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಲ್ಲ. ನೀವು ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋಕ್ಕೆ ಯಾಕೆ ಬಿಟ್ರಿ? ಮತ್ತು ನಿಮ್ಮ ಪೊಲೀಸ್ ಅಧಿಕಾರಿಗಳು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ತೆಗೆದುಕೊಳ್ಬೇಕಾಯ್ತಲ್ಲ. ನೀವುದು ಏರ್ಪೋರ್ಟ್ ಅಥಾರಿಟಿಗೆ ಹೋಗಿ ಏರ್ಪೋರ್ಟ್ ಅಥಾರಿಟಿಗೆ ಅವರು ಕಂಪ್ಲೇಂಟ್ ಕೊಡಬೇಕಾಯ್ತು. ಕೊಟ್ಟಿದ್ದೀರಾ? ಯಾವಾಗ ಕೊಟ್ಟಿದ್ದೀರಾ? ಎಷ್ಟು ಗಂಟೆ ಕೊಟ್ಟಿದ್ದೀರಾ? ಯಾವ ದಿನ ಕೊಟ್ಟಿದ್ದೀರಾ? ಬಹಿರಂಗಪಡಿಸಿ. ಅದಾದ ಮೇಲೂ ಕೂಡ ಇವರು ಪೊಲೀಸರು ಲೆಟ್ರ್ ಬರೆದು, ರಾಜ್ಯ ಸರ್ಕಾರ ಲೆಟ್ರ್ ಬರೆದು ಏರ್ಪೋರ್ಟ್ ಅಥಾರಿಟಿಯವರು ಬಿಟ್ಟಿದ್ದಾರೆ ಅಂದರೆ ಅವಾಗ ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಯಾವಾಗ ಪತ್ರ ಬರೆದ್ರಿ? ಯಾವಾಗ ಈಗ ನಾವು ಇವ್ರು ಬರ್ತಾ ಇದ್ದಾರೆ, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊಂಡ್ರಿ? ನೀವು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಏರ್ಪೋರ್ಟ್ ಅಥಾರಿಟಿ ಅವ್ರನ್ನ ಬಿಟ್ಟು ಫ್ಲೈಟಲ್ಲಿ ಕಳಿಸಿದ್ರು. ಈ ಥರ ಇದ್ದರೆ ದಯವಿಟ್ಟು ಹೇಳಿ. ಅದನ್ನು ಬಿಟ್ಬಿಟ್ಟು ನರೇಂದ್ರ ಮೋದಿ ಅಮಿತ್ ಶಾ ಯಾಕೆ ಈ ಥರ ಎಲ್ಲ ಸುಳ್ಳುಗಳನ್ನು ಹೇಳ್ತೀರಾ? ಸರ್, ಈಗ ಗೃಹ ಸಚಿವರು ಇವತ್ತೊಂದು ಮಾತು ಹೇಳಿದ್ರು, 2 ಲುಕ್ಔಟ್ ನೋಟಿಸ್ ನಾವು ರೇವಣ್ಣವ್ರಿಗೂ ಕೊಟ್ಟಿದ್ದೀವಿ, ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೊಟ್ಟಿದ್ದೀವಿ ಅಂತ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಡೈರೆಕ್ಟಾಗಿ ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲೇ SIT ವಶಕ್ಕೆ ಹೋಗಿರೋ ಅಂಥದ್ದು ನಾನು ನೋಡಿದೆ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ಈಗ ರೇವಣ್ಣ ಅವರೇ ಬಂದು ಆಚೆ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ಸೊ ನಾನು ಅನಿಸುತ್ತೆ ಪ್ರಜ್ವಲ್ ರೇವಣ್ಣನೂ ಕೂಡ ಬಂದು SIT ಮುಂದೆ ಹಾಜರಾಗುವಂಥದ್ದು ಒಳ್ಳೆಯದು. ಕಾನೂನಿಗೆ ಎಲ್ಲರೂ ಗೌರವ ಕೊಡಬೇಕು, ಹಾಜರಾಗೋದು ಒಳ್ಳೆಯದು ಅಂತ ನನ್ನ ಸಲಹೆ. ಸರ್, ರಾಜ್ಯದಲ್ಲಿ 2ನೇ ಹಂತದ ಮತದಾನ ಇನ್ನೂ ಬಾಕಿ ಇದೆ ಸರ್. 14 ಕ್ಷೇತ್ರಗಳಿಗೆ ತಮ್ಮ ಮೈತ್ರಿ ಪಕ್ಷದ ಒಬ್ಬ ನಾಯಕರು, ಮಾಜಿ ಸಚಿವರು, ಹಾಲಿ ಶಾಸಕರು ಅರೆಸ್ಟ್ ಆಗಿರುವಂಥದ್ದು ಬಿಜೆಪಿಗೆ ಮುಜುಗರ ಅಂತ ಅನ್ಸಲ್ವಾ ಸರ್? ಅವರು ಹಿಂದೆ ಶಾಸಕರಾಗಿದ್ದು ನಮ್ಮ ಪಾರ್ಟಿಯಿಂದ ಅಲ್ಲ. ಪ್ರಜ್ವಲ್ ರೇವಣ್ಣ MP ಆಗಿದ್ದು ನಮ್ಮ ಪಾರ್ಟಿಯಿಂದ ಅಲ್ಲ. ಅವರು ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ಅವರು MP ಆಗಿರೋದು, ನಮ್ಮ ಪಾರ್ಟಿಯಿಂದ ಅಲ್ಲ. ಅದಕ್ಕೆ ನಮಗೆ ಈ ಪ್ರಶ್ನೆ ಉದ್ಭವ ಆಗಲ್ಲ. ನನ್ನ ಕಡೆಯ ಪ್ರಶ್ನೆ ಸರ್, ಈಗ ಎಚ್.ಡಿ. ರೇವಣ್ಣ ಅವರ ಈ ಒಂದು ಪ್ರಕರಣ ತಾವು ಕೂಡ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಯಾವ ಥರ ವಿಶ್ಲೇಷಣೆ ಮಾಡ್ತೀರಿ? ಕಾನೂನು ತನ್ನ ವ್ಯಾಪ್ತಿಯಲ್ಲಿ ಏನೇನು ಆಗುತ್ತೋ ಅದನ್ನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾರೇ ದೊಡ್ಡೋರು ಇರಲಿ ಚಿಕ್ಕೋರು ಇರಲಿ, ಕಾನೂನು ಎಲ್ಲರಿಗೂ ಸಮ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ಆ ರಿಯಾಕ್ಷನ್. ಕಾನೂನು ಮುಂದೆ ಎಲ್ಲರೂ ಒಂದೇ, ಸರಿಸಮ, ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕು ಅನ್ನೋ ಒಂದು ಹೇಳಿಕೆನ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.